ವಿಜಯಪುರ ಜಿಲ್ಲೆಯಲ್ಲಿ ದುರ್ಘಟನೆಯೊಂದು ಸಂಭವಿಸಿದೆ ಅನ್ನೋ ಡೀಟೇಲ್ ಈಗ ಲಭ್ಯ ಆಗ್ತಾ ಇದೆ. ಕೊಳವೆ ಬಾವಿಗೆ 2 ವರ್ಷದ ಬಾಲಕ ಬಿದ್ದಿದ್ದಾನೆ ಅನ್ನೋ ಡೀಟೇಲ್ ಈಗ ಸಿಗ್ತಾ ಇದೆ. ಬಾಲಕನ ರಕ್ಷಣೆಗಾಗಿ ಸದ್ಯ ಕಾರ್ಯಾಚರಣೆ ನಡೀತಾ ಇದೆ. ಕೊಳವೆ ಬಾವಿಯ 16 ಅಡಿ ಆಳದಲ್ಲಿ ಮಗು ಸಿಕ್ಕಾಕೊಂಡಿದೆ ಅನ್ನೋದು ಸಿಗ್ತಾ ಇರುವಂತ ಡೀಟೇಲ್ಸ್. ಸತೀಶ್ ಮತ್ತು ಪೂಜಾ ದಂಪತಿಯ 2 ವರ್ಷದ ಮಗು ಸಾತ್ವಿಕ್ ಕೊಳವೆ ಬಾವಿಯಲ್ಲಿ ಸಿಕ್ಕಾಕೊಂಡಿರುವಂತ ಮಗು. ಕೊಳವೆ ಬಾವಿಗೆ ಸದ್ಯ ಆಕ್ಸಿಜನ್ ಪೂರೈಕೆ ಮಾಡಲಾಗ್ತಾ ಇದೆ. ಕೊಳವೆ ಬಾವಿಯೊಳಗೆ ಮಗು ಉಸಿರಾಡ್ತಾ ಇದೆ ಅನ್ನುವಂಥ ಡೀಟೇಲ್ ಕೂಡ ಸಿಕ್ಕಿದೆ. ಸ್ಥಳದಲ್ಲಿ ಸದ್ಯ ಹಿರಿಯ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ವಿಜಯಪುರ ಜಿಲ್ಲೆಯ ಲಚ್ಚಾಣ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸದ್ಯ ಕಾರ್ಯಾಚರಣೆಯ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಬಾಲಕನನ್ನ ರಕ್ಷಣೆ ಮಾಡೋದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೊಂದೆಡೆ ಉಸಿರಾಟಕ್ಕಾಗಿ ಕೃತಕ ಉಸಿರಾಟದ ವ್ಯವಸ್ಥೆ ಏನಂದ ಆಕ್ಸಿಜನ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ನೋಡ್ತಾ ಇದ್ದೀರಿ. ಆ ವಿಂಡೋದಲ್ಲಿ ಕಾಣಿಸ್ತಾ ಇದೆ ಆ ಉಪಕರಣ ಏನಿದೆ ಅದರಲ್ಲಿ ಆ ಮಗುವಿನ ದೃಶ್ಯ ಕಾಣ ಸಿಗ್ತಾ ಇದೆ. ಮಗು ಉಸಿರಾಡ್ತಾ ಇದೆ ಮತ್ತು ಆಕ್ಸಿಜನ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಅನ್ನುವಂಥ ಡೀಟೇಲ್ ಈಗ ಲಭ್ಯ ಆಗ್ತಾ ಇದೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಾಲಕನ ಸಂಬಂಧಿ ಸುರೇಶ್ ಅವರು ಫೋನ್ ಸಂಪರ್ಕದಲ್ಲಿ. ನಮಸ್ತೆ ಸುರೇಶ್ ಅವರೇ. ಸರ್ ನಮಸ್ಕಾರ ಸರ್. ನಮಸ್ತೆ. ಎಷ್ಟು ಹೊತ್ತಿಗಾಯ್ತು ಸುರೇಶ್ ಅವರ ಈ ಘಟನೆ ಮತ್ತು ಹೇಗಾಯ್ತು? ಸರ್ ಇದು 5:40 ಸರ್. ಇದು 5:40 ಸರ್. ಈಗ ಆಲ್ರೆಡಿ ಭಯಂಕರ ಸ್ಪೀಡ್ ನಡೆದ ಕಾರ್ಯಾಚರಣೆ. ಆಲ್ರೆಡಿ ಮಗುನ ಕಾಲಿಗೆ 2 ಲಾಕ್ ಮಾಡಿದಾರೆ ಅವರು ಅಗ್ನಿಶಾಮಕದವರು. ಓಕೆ. ಮಗು 15 ಅಡಿಯಿಂದ 16 ಅಡಿ ಒಳಗೆ ಅದ ರೀ. ಉಸಿರಾಡಿ ತೊಂದರೆ ಇಲ್ಲ, ಜೀವಂತದ ಮಗು. ಆಕ್ಸಿಜನ್ ಸಪ್ಲೈ ಅದ. ಆಲ್ರೆಡಿ ಎಲ್ಲ ಸ್ಟಾಫ್ ಬಂದವ್ರಿ. ಎಸ್ ಪಿ ಅವ್ರು ಬಂದಿದ್ದಾರೆ, ಡಿ ಸಿ ಅವ್ರು ಬಂದಿದ್ದಾರೆ. 5 ಇಟ್ಯಾಚ್ ಬಂದವ್ರಿ. ಆಲ್ರೆಡಿ ಕಾರ್ಯಾಚರಣೆ 1 ಗಂಟೆ ಒಳಗೆ ಕಾರ್ಯಾಚರಣೆ ಮುಗಿದ. ಏನಂತಾರೆ ಅಧಿಕಾರಿಗಳು? ಏನಾದರೂ ಮಾಹಿತಿ ಕೊಟ್ರೆ ಈ ಬಗ್ಗೆ ತಮಗೆ? ಏನಿ ಸರ್, ಮಗು ಜೀವಂತ ನಾವು ನೋಡ್ತೀವಿ. ಸಿಸಿ ಕ್ಯಾಮ್ರಾ ಬಿಟ್ಟಿದ್ದಾರೆ ಸರ್, ಕಾಣಿಸ್ತದೆ. ಸಿಸಿಯಲ್ಲಿ ಕಾಣಿಸ್ತಾರೆ, ಏನು ತೊಂದರೆ ಇಲ್ಲ. ಈಗ ಜಸ್ಟ್ ಇಟ್ಯಾಚ್ 2 ಬಂದು ಸ್ಟಾರ್ಟ್ ಆದವ್ರಿ. JCB 10 ಫೂಟ್ ಅಡ್ಡ್ಯಾರ. ಇನ್ನು ಕೇವಲ 5 ಫೂಟ್ ಅಡ್ಡಿದ್ರೆ ಮುಗಿಸ್ತಾರೆ. ಇನ್ನು 1 ಗಂಟೆ ಒಳಗೆ ಕಾರ್ಯಾಚರಣೆ ಮುಗಿಯುತ್ತೆ ಅಂತ ಹೇಳ್ತಿದ್ದಾರೆ. ಹಂಗಿದ್ರೆ ಹಾಂ ಸರ್, 1 ಗಂಟೆ ಮುಗಿಸ್ತಾರೆ. ಮಗು ಆರೋಗ್ಯವಾಗಿದೆ, ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ ಸರ್, ಏನು ತೊಂದರೆ ಇಲ್ಲ. ಹೇಗಾಯ್ತು ಅಂದ್ರೆ ಈ ಕೊಳವೆ ಬಾವಿ ಓಪನ್ ಇತ್ತ ಬಹಳ ದಿನದಿಂದ? ಸರ್ 2 ಕಾಲ ಲಾಕ್ ಮಾಡಿರ ಮಗುಂದು. ಅಲ್ಲ, ಅದು ಗೊತ್ತಾಯ್ತು. ಈ ಕೊಳವೆ ಬಾವಿ ಎಷ್ಟು ಸಮಯದಿಂದ ಹಿಂಗೆ ಇತ್ತು? ಸರ್ ನಿನ್ನೆ ನೈಟ್ ಹೊಡೆದದು ಕೊಳವೆ ಬಾವಿದು. 24 ಅವರ್ಸ್ ಸರ್ ಓನ್ಲಿ. ಓಕೆ. ಹಾಂ ಸರ್. ಓಕೆ ಥ್ಯಾಂಕ್ ಯು ಸುರೇಶ್ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಸುರೇಶ್ ಅವರು ಮಾತನಾಡಿದ್ರು, ಮಗು ಸುರಕ್ಷಿತವಾಗಿದೆ ಅನ್ನೋ ಮಾಹಿತಿಯನ್ನು ಅವ್ರು ಕೊಡ್ತಾ ಇದ್ದಾರೆ. ಕಾರ್ಯಾಚರಣೆ 1 ಗಂಟೆಯೊಳಗೆ ಸಂಪನ್ನ ಆಗುತ್ತೆ. ಮಗುವನ್ನು ಸುರಕ್ಷಿತವಾಗಿ ಕೊಳವೆ ಬಾವಿಯಿಂದ ಮೇಲಕ್ಕೆತ್ತೀವಿ ಅಂತ ಅಧಿಕಾರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಸುರೇಶ್ ಅವರು ಹೇಳ್ತಾ ಇರೋದನ್ನ ಗಮನಿಸಿದ್ರಿ. ಮಗು ಏನು 16 ಅಡಿ ಆಳದಲ್ಲಿ ಸಿಕ್ಕಾಕೊಂಡಿದೆ. ಮಗುವಿನ ಕಾಲಿಗೆ ಲಾಕ್ ಮಾಡಿದ್ದಾರೆ. ಅಂದ್ರೆ ಕೆಳಗಡೆ ಇನ್ನೂ ಮಗು ಕುಸಿಬಾರದು ಅನ್ನೋ ಕಾರಣಕ್ಕಾಗಿ ಮಗು ಸುರಕ್ಷಿತವಾಗಿದೆ, ಉಸಿರಾಡ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಸುರೇಶ್ ಅವರು ಕೊಟ್ಟಿದ್ದನ್ನು ಗಮನಿಸಿದ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.